ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ SDA ಮತ್ತು FDA ಹುದ್ದೆಗಳಿಗೆ ಯಾವ ರೀತಿ ಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ ಮತ್ತು ಏನನ್ನು ಓದ್ಕೊಂಡ್ರೆ ನಾವು ಈ ಒಂದು ಪರೀಕ್ಷೆಯನ್ನು ಈಸಿಯಾಗಿ ನಾವು ಕ್ಲಿಯರನ್ನು ಮಾಡ್ಬೋದು ಎನ್ನುವುದರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂಥ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯ ಒಂದು ರಿಲೇಟೆಡ್ ಆಗಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೀವು ಫ್ರೀಯಾಗಿ ನೋಡ್ಕೊಳ್ತಾ ಹೋಗಬಹುದು. ಮತ್ತು ತರಗತಿಗಳನ್ನು ಕೂಡ ಕೊಟ್ಟಿದ್ದೇನೆ, ಅದನ್ನು ಕೂಡ ನೋಡ್ಕೋಬೋದು. ನೋಡಿ, ಇಲ್ಲೊಂದು ಹೇಳಿಕೆ ಇದೆ. ತಮಗೆಲ್ಲ ಗೊತ್ತಿದೆ ಪ್ರಾಧಿಕಾರದ ಪರೀಕ್ಷೆ ಹೇಗೆ ಬರುತ್ತೆ ಅಂತ. ಅದರ ಪ್ರಕಾರವಾಗಿ ಓದಿದರೆ ಹುದ್ದೆ ಖಂಡಿತ ಸಿಗುತ್ತೆ ಅಂತ. ಏನಪ್ಪ ಅಂತ ಅಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಒಂದು ಹುದ್ದೆಗಳನ್ನು ಪಡ್ಕೋಬೇಕು ಅಂತ ಅಂದರೆ ಪ್ರಾಧಿಕಾರಕ್ಕೆ ತಕ್ಕಂತೆ ನೀವು ಪರೀಕ್ಷೆಗೆ ಓದಬೇಕಾಗಿರ್ತದೆ. ಯಾಕೆ ಅಂತ ಅಂದರೆ ಏನೇನೋ ಓದಿದರೆ ಇಲ್ಲಿ ಪರೀಕ್ಷೆಯಲ್ಲಿ ನೀವು ತೇರ್ಗಡೆ ಆಗೋದಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ಏನಪ್ಪ ಮಾಡೋಣ ಅಂತ ಅಂದರೆ ನೋಟಿಫಿಕೇಷನಲ್ಲಿ ಇರ್ತಕ್ಕಂಥ ಒಂದು ಎಕ್ಸಾಮ್ಗೆ ಯಾವ ರೀತಿ ಏನೇನು ಓದಬೇಕು ಅಂತ ನಾವು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ ಸ್ಪರ್ಧಾರ್ಥಿಗಳೇ, ಮೊದಲನೇದಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಈಗಾಗಲೇ ನೋಟಿಫಿಕೇಷನ್ ಆಗಿದೆ. ಈ ಒಂದು ನೋಟಿಫಿಕೇಷನ್ಗೆ ಯಾರ್ಯಾರು ಅರ್ಜಿಗಳನ್ನು ಹಾಕಿಲ್ಲ ಎಲ್ಲರೂ ಕೂಡ ಅರ್ಜಿಗಳನ್ನು ಹಾಕಬಹುದು. ಮೊದಲನೇದಾಗಿ ಇಲ್ಲಿ ವೇತನ ಶ್ರೇಣಿಗಳನ್ನು ಕೂಡ ಕೊಟ್ಟಿದ್ದಾರೆ. FDAಗೆ 44,000ದಿಂದ ಇಲ್ಲಿ ಶುರು ಇದೆ. ದ್ವಿತೀಯ ದರ್ಜೆ SDAಗೆ ಇಲ್ಲಿ 34,000ದಿಂದ ಇಲ್ಲಿ ಶುರು ಇದೆ. ಅಂದರೆ ಇವೆಲ್ಲವೂ ಕೂಡ ಇಲ್ಲಿ FDA SDA ಮತ್ತು ಗ್ರೂಪ್ ಗುಣ ಮತ್ತು ಇಲ್ಲಿ ಗ್ರೂಪ್ B ಹುದ್ದೆಗಳು ಕೂಡ ಕೆಲವೊಂದು ಹುದ್ದೆಗಳು ಇದ್ದಾವೆ. ವೇತನ ಶ್ರೇಣಿ ನೋಡ್ಬೋದು 61,000ದಿಂದ ಇದ್ದಾವೆ. ಈ ಎಲ್ಲ ಹುದ್ದೆಗಳಿಗೆ ಈಗ ಅವ್ರೇನು ಮಾಡಿದ್ದಾರೆ ಅಂತಂದರೆ ಶೈಕ್ಷಣಿಕ ಅರ್ಹತೆ ಮತ್ತು ಇಲ್ಲಿ ಯಾವ ರೀತಿ ಓದಬೇಕು ಎನ್ನುವುದರ ಬಗ್ಗೆ ಅವರು ಮಾಹಿತಿಗಳನ್ನು ನೀಡಿದ್ದಾರೆ. ಅದನ್ನು ನೋಡೋಣ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಏನೇನು ಪತ್ರಿಕೆ ಇರುತ್ತೆ ಮತ್ತು ಪತ್ರಿಕೆಗೆ ಏನೇನು ಓದಬೇಕು ಅಂತ ಅದನ್ನು ನೋಡ್ಕೊಳ್ತಾ ಹೋಗೋಣ. ನೋಡಿ, ಮೊದಲನೇದಾಗಿ ಈ ಒಂದು ಪರೀಕ್ಷೆಯನ್ನು ಪಾಸ್ ಆಗಬೇಕಪ್ಪ ಅಂತ ಅಂದರೆ ಪೇಪರ್ 1 ಮತ್ತು ಪೇಪರ್ 2 ಎಂಬತಕ್ಕಂಥ ಒಂದು 2 ಪರೀಕ್ಷೆ ಇರ್ತದೆ. ಕಮ್ಯುನಿಕೇಷನ್ ಪೇಪರ್ ಮತ್ತು ಇಲ್ಲಿ ಪ್ರಥಮ ಪೇಪರ್ ಅಂತ ಅದನ್ನು ನೋಡ್ಕೊಳ್ತಾ ಹೋಗೋಣ. ಈಗ ಒಂದೊಂದು ಪರೀಕ್ಷೆಗೆ ಒಂದೊಂದು ರೀತಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ FDA ಮತ್ತು SDA ಹುದ್ದೆಗಳಿಗೆ ಸೇಮ್ ಒಂದೇ ಥರ ಕೊಟ್ಟಿದ್ದಾರೆ. ಅದನ್ನು ನೋಡೋಣ. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ಅಂತ. ಇಲ್ಲಿ ಜೂನಿಯರ್ ಪ್ರೋಗ್ರಾಮರ್ ಗ್ರೂಪ್ B ಇದೆ. ಸಹಾಯಕ ಇಂಜಿನಿಯರ್, ಸಿವಿಲ್ ಸಹಾಯಕ ಅಭಿಯಂತರರು ಇವರಿಗೆ ಏನಪ್ಪ ಇದೆ ಅಂತ ಅಂದರೆ ನೀವು ಪೇಪರ್ 1 ಮೊದಲನೇದಾಗಿ ತಿಳ್ಕೊಳ್ಳಿ. ಅದಾದ ಬಳಿಕ ನಿಮಗೆ ಪೇಪರ್ 2 ಈಸಿಯಾಗಿ ಏನೂ ಇರಲ್ಲ, ನಿರ್ದಿಷ್ಟ ಪತ್ರಿಕೆ ಇರ್ತದೆ. ಅದನ್ನು ನೋಡೋಣ. ಆದರೆ ಪೇಪರ್ 1 ವೆರಿ ಇಂಪಾರ್ಟೆಂಟ್. ನೋಡಿ, ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯಲ್ಲಿ ಪ್ರಚಲಿತ ವಿದ್ಯಮಾನಗಳು ಇರ್ತವೆ. ಸಾಮಾನ್ಯ ವಿಜ್ಞಾನ, ಕರ್ನಾಟಕದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಭಾರತದ ಇತಿಹಾಸ ಮತ್ತು ಭೂಗೋಳಶಾಸ್ತ್ರ, ಸಮಾಜ ವಿಜ್ಞಾನ, ಸಾಮಾನ್ಯ ಬೌದ್ಧಿಕ ಸಾಮರ್ಥ್ಯ, ಭಾರತದ ಸಂವಿಧಾನ, ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ಧಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ಭಾರತದ ಅರ್ಥವ್ಯವಸ್ಥೆ, ಅಂತಾರಾಷ್ಟ್ರೀಯ ಸಂಬಂಧಗಳು, ಪರಿಸರ ವಿಜ್ಞಾನ, ತಾರ್ಕಿಕ ಆಲೋಚನೆ, ದೈನಂದಿನ ಗ್ರಹಿಕೆಯ ವಿಷಯಗಳನ್ನು ಮತ್ತು ನಿಗದಿಪಡಿಸಲಿರ್ತಕ್ಕಂಥ ಒಂದು ಅರ್ಹತಾ ಪರೀಕ್ಷೆಗಳಿಂದ ಪ್ರಾಯೋಗಿಕ ಜ್ಞಾನ ಅಂತ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ನೆಕ್ಸ್ಟ್ ಇಲ್ಲಿ ಪೇಪರ್ 1 FDA ಹುದ್ದೆಗಳಿಗೆ ಏನೇನಿದ್ದಾವೆ ಎಲ್ಲವಕ್ಕೂ ಕೂಡ ಸೇಮ್ ಪೇಪರ್ ಇದು. ನೋಡಿ, ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ವಿಷಯಗಳ ಸಾಮಾನ್ಯ ಒಂದು ಜ್ಞಾನ ಇರಬೇಕು. ಸಾಮಾನ್ಯ ವಿಜ್ಞಾನ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರಬೇಕು. ಭೂಗೋಳಶಾಸ್ತ್ರ ವಿಷಯಗಳ ಬಗ್ಗೆ ಮಾಹಿತಿ ಇರಬೇಕು. ಸಮಾಜ ವಿಜ್ಞಾನದ ಬಗ್ಗೆ ಇರಬೇಕು. ಹಾಗೆ ಸಮಾಜದ ಮತ್ತು ಅದರ ಬೆಳವಣಿಗೆಗಳ ಇತಿಹಾಸದ ವಿಷಯಗಳು ಗೊತ್ತಿರಬೇಕು. ಭಾರತ ಮತ್ತು ಕರ್ನಾಟಕದ ಇತಿಹಾಸದ ಬಗ್ಗೆ ಸ್ವಲ್ಪ ಇಲ್ಲಿ ನಾಲೆಡ್ಜ್ ಇರಬೇಕು. ನೆಕ್ಸ್ಟ್ ಇಲ್ಲಿ ಭಾರತದ ಸಂವಿಧಾನದ ಮತ್ತು ಸಾರ್ವಜನಿಕ ಆಡಳಿತದ ಬಗ್ಗೆ ನಾಲೆಡ್ಜ್ ಇರಬೇಕು. ಮತ್ತು ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಾಮರ್ಥ್ಯ ಅಂದರೆ ನಿಮಗೆ SSLC ಮಟ್ಟದ ರೀತಿಯಲ್ಲಿ ನಿಮಗೆ ಬೌದ್ಧಿಕ ಸಾಮರ್ಥ್ಯ ಅಂದರೆ ಮೆಂಟಲ್ ಎಬಿಲಿಟಿ ಬಗ್ಗೆ ನಿಮಗೆ ಗೊತ್ತಿರಬೇಕು. ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳ ಬಗ್ಗೆ ಗೊತ್ತಿರಬೇಕು. ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಇಲ್ಲಿ ಸಾಮಾಜಿಕ ಒಂದು ಬದಲಾವಣೆಗಳ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇರಬೇಕು. ಕರ್ನಾಟಕದ ಅರ್ಥವ್ಯವಸ್ಥೆ ಬಗ್ಗೆ ಗೊತ್ತಿರಬೇಕು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಿಸ್ಟಮ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಇಲ್ಲಿ ಕರ್ನಾಟಕದ ಒಂದು ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಒಂದು ಕುರಿತ ವಿಷಯಗಳ ಬಗ್ಗೆ ಗೊತ್ತಿರಬೇಕು. ಕರ್ನಾಟಕದ ಪರಿಸರ ಸಂಬಂಧಿತ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ವಿಷಯಗಳು ಗೊತ್ತಿರಬೇಕು. ಬೌದ್ಧಿಕ ಸಾಮರ್ಥ್ಯ ವಿಷಯಗಳು ಕೂಡ ಗೊತ್ತಿರಬೇಕು. ಎಲ್ಲವೂ ಕೂಡ ಆಲ್ಮೋಸ್ಟ್ ಕರ್ನಾಟಕಕ್ಕೆ ರಿಲೇಟೆಡ್ ಇದ್ದಾವೆ. ಹಿಸ್ಟ್ರಿ ಮಾತ್ರ ಮತ್ತು ಭೂಗೋಳಶಾಸ್ತ್ರ ಮಾತ್ರ ಸ್ವಲ್ಪ ಭಾರತದ ಭೂಗೋಳಶಾಸ್ತ್ರ ಮತ್ತು ಇಲ್ಲಿ ಕರ್ನಾಟಕದ ಭೂಗೋಳಶಾಸ್ತ್ರ ಇವೆಲ್ಲವನ್ನು ಕೂಡ ಇಲ್ಲಿ ಸ್ವಲ್ಪ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಸಾಮಾನ್ಯ ಪತ್ರಿಕೆ ಪೇಪರ್ 2 ಅಥವಾ ಕಮ್ಯುನಿಕೇಷನ್ ಪೇಪರ್ ನೋಡೋದಾದರೆ ಇವು ಕೆಲವು ವಿಷಯಗಳಿಗೆ ಮಾತ್ರ ಕಮ್ಯುನಿಕೇಷನ್ ಪೇಪರ್ ಇರ್ತದೆ ಮತ್ತು ಕೆಲವು ವಿಷಯಗಳಿಗೆ ಸಾಮಾನ್ಯವಾಗಿ ಅವರಿಗೆ ಪೇಪರ್ 2 ಇರ್ತದೆ. ಪೇಪರ್ 2 ಅಂತಂದರೆ ಯಾವ ರೀತಿ
ಸ್ಪೆಸಿಫಿಕ್ ಪೇಪರ್ ಅಂತ. ಈಗ ಅಗ್ರಿಕಲ್ಚರ್ ಅವರಿಗೆ ಏನು ಅಗ್ರಿಕಲ್ಚರ್ ಪೇಪರ್ ಇರ್ತದೋ ಅದೇ ರೀತಿಯಲ್ಲಿ ವೆಲ್ಫೇರ್ ಆಫೀಸರ್ಗೆ ನೀವು ಹಿಂದಿನ ಸರಿ ನೋಡಿದರೆ ವೆಲ್ಫೇರ್ ಆಫೀಸರ್ಗಳಿಗಾಗಿ ಬೇರೆ ಒಂದು ಪೇಪರ್ ಇತ್ತು, ಅದೇ ರೀತಿಯಲ್ಲಿ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇದು ಕೂಡ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಇರ್ತದೆ ಜನರಲ್ ಕನ್ನಡ, ಜನರಲ್ ಇಂಗ್ಲೀಷ್ ಮತ್ತು ಜನರಲ್ ಕಂಪ್ಯೂಟರ್ ಇರ್ತದೆ. ಅದು ಕೂಡ ತರಗತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೇವೆ, ಅದನ್ನು ಕೂಡ ನೀವು ನೋಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಇಲ್ಲಿ ಸ್ಪೆಸಿಫಿಕ್ ಪೇಪರ್ಸ್ಗಳನ್ನು ಕೊಟ್ಟಿದ್ದಾರೆ. ಇವು ಕೆಲವೊಂದು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಸ್ಪೆಸಿಫಿಕ್ ಪೇಪರ್ಗಳು, ಅವೆಲ್ಲದಕ್ಕೆ ಏನೇನು ಓದಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಅವರು ಕೊಟ್ಕೊಳ್ತಾ ಹೋಗಿದ್ದಾರೆ. ಅದೇ ರೀತಿ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಏನೇನು ಓದಬೇಕು ಅದು ಕೂಡ ಸೇಮ್, ಆಲ್ಮೋಸ್ಟ್ ಏನೂ ಕೂಡ ಚೇಂಜ್ ಆಗೋದಿಲ್ಲ. ಇಲ್ಲಿ GK ಕೂಡ ಸೇಮ್ ಇರುತ್ತೆ, ಮತ್ತು ಇಲ್ಲಿ ಪತ್ರಿಕೆ ಟು ಕಮ್ಯುನಿಕೇಷನ್ ಕೂಡ ಪೇಪರ್ ಕೂಡ ಇಲ್ಲಿ ಸೇಮ್ ಇರ್ತದೆ. ಮತ್ತು ಇಲ್ಲಿ ಈ ಒಂದು ಪರೀಕ್ಷೆಯಲ್ಲಿ ನಿಮಗೆ ಏನಪ್ಪ ಇಂಪಾರ್ಟೆಂಟ್ ಅಂತ ಅಂದರೆ ಇನ್ನು ಮುಂದೆ 5 ಆಪ್ಷನ್ಸ್ಗಳು ಇಲ್ಲಿ ಇರ್ತವೆ. 5 ಆಪ್ಷನ್ನಲ್ಲಿ 5ನೇ ಆಪ್ಷನ್ ಏನಪ್ಪ ಅಂತಂದರೆ ಏನಾದರೂ ಉತ್ತರ ಗೊತ್ತಿಲ್ಲ ಅಂದರೆ ಅದನ್ನು ನೀವು ಶೇಡ್ ಮಾಡಬೇಕು. ಶೇಡ್ ಮಾಡಿಲ್ಲ ಅಂತಂದರೆ ಏನಾಗುತ್ತೆ, ನೆಗೆಟಿವ್ ಇವ್ಯಾಲ್ಯೂಯೇಷನ್ ಆಗಿ ನಿಮ್ಮ ಒಂದು 1/4 ಅಂಕ ಇಲ್ಲಿ ಕಳೆದು ಹೋಗುತ್ತೆ ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಓಕೆನಾ, ಇದು ಈ ರೀತಿಯಾಗಿ ನೀವು ಓದಬೇಕು ಅಂತ ಇಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ಜೈ ಹಿಂದ್, ವಂದೇ ಮಾತರಂ.